ಕರ್ನಾಟಕದ ಮನೆ ಕುರುಕ್ಷೇತ್ರದ ಅಖಾಡದ ಬಗ್ಗೆ ನೋಡ್ತಾ ಇದ್ವಿ. ಅಲ್ಲಲ್ಲಿ ಹಾವು ಏಣಿ ಆಟ ನಡೀತಾ ಇತ್ತು. ಇತ್ತ ಲೋಕಸಭೆ ಬೈ ಎಲೆಕ್ಷನ್ ವಯನಾಡಿನಲ್ಲಿ ಕೈ ಅಭ್ಯರ್ಥಿ 80,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪ್ರಿಯಾಂಕಾ ಗಾಂಧಿ. ಭಾರಿ ಮುನ್ನಡೆಯನ್ನ ಆರಂಭಿಕ ಹಂತದಿಂದಲೂ ಕೂಡ ಕಾಯ್ದುಕೊಂಡು ಬಂದಿದ್ದಾರೆ. ಫಿಕ್ಸ್ ಅನ್ಸುತ್ತೆ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಗೆಲ್ಲೋದು ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು. ಇಲ್ಲಿ ರಾಹುಲ್ ಗಾಂಧಿ ಅವರು ಆಯ್ಕೆಯಾಗಿದ್ರು, ರಾಜೀನಾಮೆ ಕೊಟ್ಟು ಅಮೇಥಿಗೆ ಹೋದ್ರು ಅವರು. ಸೊ ಇಲ್ಲಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಬಿಟ್ಕೊಟ್ರು ಕ್ಷೇತ್ರವನ್ನ. ಸೊ ಅಲ್ಲಿನ ಜನ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ 80,000 ಮತಗಳೇ ಸಾಕ್ಷಿ. ಅಂತರ 80,000 ಅಂತರ, ಇದು ಅವ್ರಿಗೆ ಬಂದಿದ್ದ ಮತ ಅಲ್ಲ. ಕೈ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತಗಳನ್ನ ಪಡೆದುಕೊಂಡಿದ್ದಾರೆ ಕೈ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ. ಆರಂಭಿಕ ಹಂತದಿಂದಲೂ ನಾವು ನೋಡ್ತಾ ಬರ್ತಾ ಇದ್ದೇವೆ. ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅದೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. 46,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅವ್ರಿಗೆ ಸಿಕ್ತಿರೋದು 80,000 ಮತಗಳು. 80,000 ಮತ ಪಡೆದುಕೊಂಡು ಕೈ ಅಭ್ಯರ್ಥಿ ಮುನ್ನಡೆ ಪಡೆದುಕೊಂಡಿದ್ದಾರೆ. ಅಂತರ ಇರೋದು 46,000. 46 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. 80,000 ಮತಗಳನ್ನ ಪಡೆದುಕೊಂಡಿದ್ದಾರೆ. ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಕೈ ಲೋಕಾಭ್ಯರ್ಥಿ ಪ್ರಿಯಾಂಕಾ ಗಾಂಧಿ. ನೂತನ ಸಂಸದರಾಗುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ವಯನಾಡಿನಲ್ಲಿ. ಭಾರಿ ಅಂತರ ಮೊದಲಿನಿಂದಲೂ ಕಾಯ್ದುಕೊಂಡು ಬಂದಿದ್ದಾರೆ. ವಯನಾಡಿನಲ್ಲಿ ಕೈ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. 80,000 ಮತವನ್ನ ಪಡೆದುಕೊಂಡು ಕೈ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆರಂಭಿಕ ಹಂತದಿಂದಲೂ ಪ್ರಿಯಾಂಕಾ ಗಾಂಧಿಗೆ ಮುನ್ನಡೆ ಸಿಕ್ಕಿದೆ 46,000 ಮತಗಳಿಂದ. ವಯನಾಡಿನಲ್ಲಿ ಕೈ ಅಭ್ಯರ್ಥಿ. ಸೊ ವಯನಾಡ್ ಕ್ಷೇತ್ರ ನಾನು ಹೇಳಿದೆ, ಲೋಕಸಭೆಗೆ ರಾಹುಲ್ ಗಾಂಧಿ ಅವರು ಆಯ್ಕೆಯಾದಂತಹ ಕ್ಷೇತ್ರ. ರಾಹುಲ್ ಗಾಂಧಿ ಅಮೇಥಿಯಾಗೆ ವಯನಾಡಲ್ಲಿ ಸ್ಪರ್ಧೆ ಮಾಡಿದ್ರು. ಎರಡೂ ಕಡೆನೂ ಅವರಿಗೆ ಗೆಲುವಿನ ಮಾಲೆಯನ್ನ ಜನ ಹಾಕಿದ್ರು. ಆದ್ರೆ ವಯನಾಡಿನಲ್ಲಿ ಅವರು ರಾಜೀನಾಮೆಯನ್ನ ಕೊಡಬೇಕಾಯ್ತು. ಸೊ ಹಾಗಾಗಿ ತೆರವಾಗಿದ್ದಂತಹ ಕ್ಷೇತ್ರವನ್ನ ಸಹೋದರಿಗೆ ಬಿಟ್ಟುಕೊಟ್ರು ಪ್ರಿಯಾಂಕಾ ಗಾಂಧಿ ಅವರು. ಅಲ್ಲಿ ಹಗಲಿರುಳು ಪ್ರಚಾರವನ್ನ ಮಾಡಿದ್ರು. ಕರ್ನಾಟಕದ ನಾಯಕರು ಕೂಡ ಪ್ರಚಾರದಲ್ಲಿ ಕೈಗೊಂಡಿದ್ರು. ಸೊ ಈಗ ನೋಡಿದ್ರೆ 80,000 ಮತಗಳು ಪಡೆದುಕೊಂಡಿದ್ದಾರೆ. ಸರಿ ಸುಮಾರು 46,000 ಮತಗಳ ಅಂತರ ಇದೆ. ಆರಂಭಿಕದಿಂದಲೂ ನಾವು ನೋಡ್ತಾ ಬಂದಂಗೆ ಅಂತರ ಹೆಚ್ಚಾಗಿ ಕಾಣಿಸ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಅವರೆಲ್ಲೋ ಗೆಲುವಿನ ಮುನ್ಸೂಚನೆಯನ್ನ
ಗೆಲುವಿನ ಮಾಲೆಯನ್ನ ಕೊರ್ಲಿಕ್ಕೆ ಹಾಕ್ತಾರ ವಯನಾಡು ಜನತೆ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಲೋಕಸಭಾ ಉಪ ಚುನಾವಣೆ ವಯನಾಡಿನಲ್ಲಿ ನಡೀತಾ ಇದೆ. ಅಲ್ಲೆಲ್ಲೋ ಜಿದ್ದಾಜಿದ್ದಿಗೆ ಕಾರಣ ಆಗತ್ತೆ, ಟಫ್ ಫೈಟ್ ಇರತ್ತೆ ಅಂತ ಲೆಕ್ಕಾಚಾರ ಹಾಕಿದ್ರೆ ಎಲ್ಲವೂ ತಲೆ ಕೆಳಗಾದಂಗೆ ಕಾಣಿಸ್ತಾ ಇದೆ. ಆರಂಭಿಕ ಹಂತದಿಂದಲೂ ಪ್ರಿಯಾಂಕಾ ಗಾಂಧಿ ಅವರು ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡು ಮತ ಭದ್ರವನ್ನ ಮಾಡ್ಕೊಂಡಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಬಸವರಾಜ್. ಪವಿತ್ರ ಎಸಿಸಿ ನಾಯಕಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಮೊದಲ ಬಾರಿಗೆ ಚುನಾವಣಾ ಕಣದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಹಲವಾರು ಒಂದು ಚುನಾವಣಾ ಸಂದರ್ಭದಲ್ಲಿ ಅವರ ತಂತ್ರಗಾರಿಕೆ ಕೂಡ ಹೂಡಿ ಆ ಚುನಾವಣೆಗೆ ಎದುರಿಸುವಂತ ರೀತಿಯಲ್ಲಿ ಕೂಡ ಅವರು ಉಸ್ತುವಾರಿ ವಹಿಸಿಕೊಳ್ತಾ ಇದ್ರು. ಆದ್ರೆ ಸ್ವತಃ ಈ ಬಾರಿಯ ಲೋಕಸಭಾ ಉಪಚುನಾವಣೆಯ ಒಂದು ಕಣದಲ್ಲಿ ಅವರೇ ಒಂದು ಸ್ಪರ್ಧೆಯಾಗಿ ಭಾಗವಹಿಸಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಒಂದ್ ಕಡೆ ಅವರು ಬೆಳಗ್ಗೆ ಏನು ಮತಗಳು ಎಣಿಕೆ ಆರಂಭದಿಂದಲೂ ಕೂಡ ಅವರು ಸಾಕಷ್ಟು ಮತಗಳ ಅಂತರದಲ್ಲಿ ಕೂಡ ಅವರು ಮುನ್ನಡೆ ಸಾಧಿಸಲಿದ್ದಾರೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರು ಏನು ವಯನಾಡು ಒಂದು ಕ್ಷೇತ್ರದಲ್ಲಿ ಒಂದು ಗೆಲ್ಲಲೇಬೇಕು ಅನ್ನುವಂತ ಹಠವನ್ನ ತೊಟ್ಟಿರ್ತಕ್ಕಂಥದ್ದು. ಘಟಾನುಘಟಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಅಲ್ಲಿ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಅಲ್ಲಿ ಜನರು ಆಯ್ಕೆ ಮಾಡ್ತಾ ಇದ್ರು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಎರಡೂ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಅವರು ರಾಜೀನಾಮೆ ಕೊಟ್ಟರು. ಹಾಗಾಗಿ ಅದಕ್ಕೆ ಉಪಚುನಾವಣೆ ನಡೀತಾ ಇದೆ. ಈಗಾಗಲೇ ಅವರು ಸಾಕಷ್ಟು ಒಂದು ಕಡೆ ಜನರ ವಿಶ್ವಾಸವನ್ನು ಕೂಡ ಗಳಿಸಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮುನ್ನಡೆಯನ್ನು ಕೂಡ ಸಾಧಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಕೂಡ ಸಾಕಷ್ಟು ಒಂದ್ ಕಡೆ ಪೈಪೋಟಿ ನಡೆಸಿರ್ತಕ್ಕಂಥದ್ದು. ಆದ್ರೆ ಇನ್ನೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸಾಕಷ್ಟು ಒಂದ್ ಕಡೆ ಈಗಾಗಲೇ ಏನು ಮತಗಳ ಅಂತರದಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಅವರು ಮುನ್ನಡೆಯನ್ನು ಸಾಧಿಸಲಿದ್ದಾರೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರ ಒಂದು ಲೆಕ್ಕಾಚಾರದಲ್ಲಿ ನಾವು ಈಗಾಗಲೇ ಗೆಲುವು ಸಾಧಿಸಿದ್ದೇವೆ ಅನ್ನುವಂಥದ್ದು ಕೂಡ ಅವರ ಕಾರ್ಯಕರ್ತರು ಕೂಡ ಒಂದು ಮತದಾನ ಒಂದು ಕೇಂದ್ರದ ಬಳಿ ಸಾಕಷ್ಟು ಒಂದು ಸಂತೋಷವನ್ನ ಹಂಚಿಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಪ್ರಿಯಾಂಕಾ ಗಾಂಧಿ ಅವರ ಒಂದಿಷ್ಟು ಲೆಕ್ಕಾಚಾರಗಳು ಅಲ್ಲಿ ಮತಗಳ ಕ್ರೋಢೀಕರಣ ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಹೆಚ್ಚಿನ ಒಂದು ಮತಗಳು ಬರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಈ ಮುಂಚೆ ಕೂಡ ಹೇಳ್ತಾನೆ ಬರ್ತಾ ಇದ್ರು. ಆದ್ರೆ ಇದೀಗ ಮತ ಎಣಿಕೆ ಆರಂಭದಿಂದಲೂ ಕೂಡ ಒಂದು ಎಲ್ಲ ಸುತ್ತಿನಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಒಂದು ಮತಗಳ ಅಂತರದಿಂದ ಮುನ್ನಡೆ ಸಾಧಿಸಲಿದ್ದಾರೆ. ಹಾಗಾಗಿ ಮುಂದಿನ ಒಂದು ಸುತ್ತಿನಗಳಲ್ಲಿ ಯಾವ ರೀತಿಯಾಗಿ ಪ್ರಿಯಾಂಕಾ ಗಾಂಧಿ ಅವರ ಒಂದು ಮತಗಳು ಎಷ್ಟು ಜನರು ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಪವಿತ್ರ ಬಸವರಾಜ್, ಎಲ್ಲೋ ಸಹೋದರ ಇದ್ದಂತ ಕ್ಷೇತ್ರ ವಯನಾಡಿನ ಜನತೆ ರಾಹುಲ್ ಗಾಂಧಿಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ರು. ಅದೆಲ್ಲೋ ಪ್ರಿಯಾಂಕಾ ಗಾಂಧಿ ಅವರಿಗೆ ವರವಾಗಿ ಪರಿಣಮಿಸಿದೆ ಅಂತ. ಪವಿತ್ರ, ಒಂದ್ ಕಡೆ ರಾಹುಲ್ ಗಾಂಧಿ ಅವರಲ್ಲಿ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ, ಹಾಗಾಗಿ ಅಲ್ಲಿ ಸಹೋದರನ ಕ್ಷೇತ್ರದಲ್ಲಿ ಇವ್ರು ಗೆಲ್ಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಇವ್ರಿಗೆ ಸಹಜ ಗೆಲ್ತಾರೆ ಅನ್ನುವಂತ ಭರವಸೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಏನಂತಂದ್ರೆ 4374 ಮತಗಳ ಅಂತರದಲ್ಲಿ ಈಗ ಮುನ್ನಡೆ ಇರ್ತಕ್ಕಂಥದ್ದು. ಇನ್ನು ಕೂಡ ಸಾಕಷ್ಟು ಸುತ್ತುಗಳು ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರ ಇಲ್ಲಿ ಏನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಅಭ್ಯರ್ಥಿ ಆಗಿರ್ತಕ್ಕಂಥ ಸತ್ಯನ್ ಮೊಕೇರಿ ಅವರು ಸಾಕಷ್ಟು ಒಂದ್ ಕಡೆ ಅವರು ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಅನ್ನುವಂಥದ್ದು ಪ್ರಿಯಾಂಕಾ ಗಾಂಧಿ ಅವರಿಗೆ. ಹಾಗಾಗಿ ಏನು ಸಾಕಷ್ಟು ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ನವ್ಯ ಹರಿದಾಸ್ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಮೊದಲ ಸ್ಥಾನ ಪ್ರಿಯಾಂಕಾ ಗಾಂಧಿ ಅವರು ಇದ್ದಾರೆ, 2ನೇ ಸ್ಥಾನ ಒಂದ್ ಕಡೆ ಸತ್ಯನ್ ಮೊಕೇರಿ ಅವರು ಇರ್ತಕ್ಕಂಥದ್ದು, 3ನೇ ಸ್ಥಾನದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ನವ್ಯ ಹರಿದಾಸ್ ಅವರು ಇರ್ತಕ್ಕಂಥದ್ದು. ಈ 3 ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ವಯನಾಡು ಕ್ಷೇತ್ರದಲ್ಲಿ ನಡೀತಾ ಇದೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರ ಒಂದಿಷ್ಟು ಲೆಕ್ಕಾಚಾರಗಳು ರಾಹುಲ್ ಗಾಂಧಿ ಅವರು ಮತ್ತೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಲ್ಲಿ ಒಂದು ಚುನಾವಣಾ ಪ್ರಚಾರದ ಕಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಈಗ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಒಂದು ಪ್ರಿಯಾಂಕಾ ಗಾಂಧಿ ಅವರಿಗೆ ಗೆಲುವು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಲೆಕ್ಕಾಚಾರಗಳಿದಾವೆ. ಅದರಂತೆ ಈಗ ಸುತ್ತುಗಳಲ್ಲಿ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಮುನ್ನಡೆ ಸಾಧಿಸ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಕ್ಷಣ ಮಾತ್ರಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಯಾಕಂತಂದ್ರೆ ಚುನಾವಣಾ ಫಲಿತಾಂಶ ಮತ ಎಣಿಕೆ ಸಂದರ್ಭದಲ್ಲಿ ಯಾವ ಅಭ್ಯರ್ಥಿಗೆ ಎಷ್ಟು ಮತಗಳ ಒಂದೊಂದು ಸುತ್ತಿನಲ್ಲಿ ಒಂದೊಂದು ಮುನ್ನಡೆ ಸಾಧಿಸುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಈಗ ಬೆಳಿಗ್ಗೆಯಿಂದಲೂ ಕೂಡ ಮತ ಎಣಿಕೆ ಆರಂಭದಿಂದಲೂ ಕೂಡ ಪ್ರಿಯಾಂಕಾ ಗಾಂಧಿ ಅವರಿಗೆ ಸಾಕಷ್ಟು ಒಂದು ಮತಗಳ ಅಂತರದಲ್ಲಿ ಮುನ್ನಡೆ ಸಾಧಿಸುತ್ತಿದ್ದಾರೆ. ಇನ್ನು ಮುಂದಿನ ಒಂದು ಸುತ್ತಿನಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಯಾವ ರೀತಿಯಾಗಿ ಮತಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದಷ್ಟು ನೋಡ್ಬೇಕಾಗಿದೆ. ಪವಿತ್ರ, ಸಂಪರ್ಕದಲ್ಲಿರಿ, ನಾನು ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಹತ್ರ ಪಡೆದುಕೊಳ್ತಾ ಹೋಗ್ತೀನಿ. ಮಿನಿ ಕುರುಕ್ಷೇತ್ರ ಕೂಡ ನಡೀತಾ ಇದೆ, ಶಿಗಾವಿ ಕ್ಷೇತ್ರದ ಬಗ್ಗೆ ಮಾತನಾಡ್ತೀನಿ ನಾನು ನಿಮ್ಮ ಹತ್ರ. ಹಾಗೆ ಸಂಪರ್ಕದಲ್ಲಿರಿ. ಇವತ್ತಿಡೀ ದಿನದ ಲೈವ್ ಅಪ್ಡೇಟ್ ಅನ್ನ ನೀವು ರಾಜ್ ನ್ಯೂಸ್ ನಲ್ಲಿ ನೋಡಬಹುದು. ಒಂದು ಕಡೆ ಮಿನಿ ಕುರುಕ್ಷೇತ್ರ, ಇನ್ನೊಂದು ಕಡೆ ಮಹಾರಾಷ್ಟ್ರ ಜಾರ್ಖಂಡ್ ನಲ್ಲಿ ನಡೀತಾ ಇರುವಂತಹ